ಎಲ್ರಿಗೂ ನಮಸ್ಕಾರ. ನೀವೇನಾದ್ರೂ ಆಗುಂಬೆಗೆ ಟ್ರಿಪ್ ಅನ್ನ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ 3 ದಿನಗಳಲ್ಲಿ ಎಷ್ಟೆಲ್ಲ ಪ್ಲೇಸಸ್ ಅನ್ನ ನಾವು ಕವರ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಇವುಗಳ ಮಹತ್ವಗಳನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಆಗುಂಬೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಒಂದು ಊರು. ಹಾಗೆ ಈ ಪ್ರದೇಶ ತುಂಬಾ ಆಕರ್ಷಣೀಯವಾದ ಸ್ಥಳ ಅಂತ ಕೂಡ ಕರೆಯಲಾಗತ್ತೆ. ಹಾಗೆ ಇಲ್ಲಂತೂ ಮಳೆಗಾಲದಲ್ಲಿ ತುಂಬಾನೇ ಅದ್ಭುತವಾದ ದೃಶ್ಯಗಳನ್ನ ನಾವು ಕಣ್ತುಂಬಿಸ್ಕೊಳ್ಬಹುದು. ಆಗುಂಬೆ ಅಂತೂ ಪಶ್ಚಿಮ ಭಾರತದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದು. ಹಾಗೆ ಇದನ್ನ ದಕ್ಷಿಣದ ಚಿರಾಪುಂಜಿ ಎಂದು ಕೂಡ ಕರೆಯಲಾಗುತ್ತೆ. ಹಾಗೆ ಇಲ್ಲಿರುವ ಅದ್ಭುತವಾದ ಸನ್ಸೆಟ್ ಮತ್ತು ಸನ್ರೈಸ್ ಗಳನ್ನ ನೋಡ್ಲಿಕ್ಕೆ ಅಂತಾನೆ ಸಾವಿರಾರು ಪ್ರವಾಸಿಗರು ಬರ್ತಾನೆ ಇರ್ತಾರೆ. ಆಗುಂಬೆಯ ಎಲ್ಲಾ ಅದ್ಭುತಗಳನ್ನ ನೀವು ನೋಡ್ಬೇಕು ಅಂದ್ರೆ ಅಟ್ಲೀಸ್ಟ್ 3 to 4 ಡೇಸ್ ಸ್ಟೇ ಆಗ್ಬೇಕಾಗತ್ತೆ. ಆಗ ನೀವು ಆಗುಂಬೆಯ ಅದ್ಭುತ ಸೊಬಗನ್ನ ಅನುಭವಿಸಬಹುದು. ಹಾಗೆ ಮತ್ತೊಂದು ವಿಶೇಷತೆ ಏನು ಅಂದ್ರೆ ಆಗುಂಬೆಯನ್ನ ಕೋಬ್ರಾ ಕ್ಯಾಪಿಟಲ್ ಅಂತ ಕೂಡ ಕರೆಯಲಾಗತ್ತೆ. ಯಾಕಂದ್ರೆ ಈ ಕೋಬ್ರಾ ಹಾವುಗಳು ಆಗುಂಬೆಯಲ್ಲೇ ಮೊದಲು ಹುಟ್ಟಿತು ಅಂತ ಸಹ ನಂಬಲಾಗತ್ತೆ. ಯಾಕಂದ್ರೆ ಪ್ರಸಿದ್ಧ ಹಾವುಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡುವ ರೋಮ್ಯುಲಸ್ ಅವರು 1970ರಲ್ಲಿ ಆಗುಂಬೆಯಲ್ಲಿ ಮೊದಲ ಬಾರಿಗೆ ಕಿಂಗ್ ಕೋಬ್ರಾನ ಕಂಡರು ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ಇವರಿಗೆ ಪ್ರಶಸ್ತಿಯನ್ನ ಕೂಡ ಕೊಡಲಾಯಿತು. ಹಾಗೆ ಇಲ್ಲಿ ತುಂಬಾ ಹಾವುಗಳು ವಾಸಿಸ್ತಾ ಇರೋದ್ರಿಂದ ಕೂಡ ಇದನ್ನ ಕೋಬ್ರಾ ಕ್ಯಾಪಿಟಲ್ ಅಂತ ಕರೆಯಲಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಆಗುಂಬೆಯಲ್ಲಿ ಈಗಲೂ ಕೂಡ ಸಾಕಾದಷ್ಟು ಮೆಡಿಸಿನಲ್ ಪ್ಲಾಂಟ್ಸ್ ಇರೋದ್ರಿಂದ ಇದನ್ನ ಹಸಿರು ಹೊನ್ನು ಅಂತ ಕರೆಯಲಾಗುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಗುಂಬೆ ಒಂದು ರೈನ್ ಫಾರೆಸ್ಟ್ ಆಗಿದೆ. ಆಗುಂಬೆಗೆ ಹೋಗಿದ್ದ ಫಸ್ಟ್ ಡೇ ನೀವು ಬೆಳಗ್ಗೆ ಕುಂದಾದ್ರಿ ಹಿಲ್ಸ್ ಅನ್ನ ವಿಸಿಟ್ ಮಾಡಿ. ಆಗುಂಬೆಯಿಂದ ಕುಂದಾದ್ರಿ ಹಿಲ್ಸ್ಗೆ 19 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಂತೂ ಬೆಳಗಿನ ಸನ್ರೈಸ್ ನೋಡಲು ಸಾಕಾದಷ್ಟು ಪ್ರವಾಸಿಗರು ಬರ್ತಾರೆ. ಹಾಗೆ ನೀವು ಮಿಸ್ ಮಾಡದೆ ಸನ್ರೈಸ್ ಅನ್ನ ಬೆಳಗ್ಗೆ ನೋಡ್ಕೊಳ್ಳಿ. ಹಾಗೆ ಈ ಹಿಲ್ಸ್ಗೆ ಕುಂದಾದ್ರಿ ಹಿಲ್ಸ್ ಅಂತ ಯಾಕೆ ಹೆಸರಿಸಲಾಯಿತು ಅಂದ್ರೆ 4ನೇ ಶತಮಾನದ ಜನಪ್ರಿಯ ಜೈನ ಸನ್ಯಾಸಿಯ ಆಚಾರ್ಯನಾದ ಕುಂದ ಅವರಿಂದ ಈ ಹೆಸರಿಗೆ ಕುಂದಾದ್ರಿ ಹಿಲ್ಸ್ ಅಂತ ಹೆಸರಿಸಲಾಯಿತು ಅಂತ ಹೇಳಲಾಗುತ್ತೆ. ಅವರು ಈ ಬೆಟ್ಟದ ಮೇಲೇನೆ ಆಶ್ರಯ ಪಡೆದಿದ್ರು ಅಂತ ಸಹ ನಂಬಲಾಗುತ್ತೆ. ಹಾಗೆ ಇಲ್ಲಿ 23ನೇ ತೀರ್ಥಂಕರನಾದ ಪಾರ್ಶ್ವನಾಥಗೆ ಸಮರ್ಪಿತವಾದ 17ನೇ ಶತಮಾನದ ಜೈನ ದೇವಾಲಯ ಕೂಡ ಇದೆ. ಇಲ್ಲಿ ನೀವು ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ರೆ 3 ಅವರ್ಸ್ ಬೇಕಾಗುತ್ತೆ ನಿಮ್ಗೆ ಕಂಪ್ಲೀಟ್ ಟ್ರೆಕ್ಕಿಂಗ್ ಮುಗಿಸ್ಲಿಕ್ಕೆ. ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ನಿಮ್ಗೆ ಸುಂದರವಾದ ಪ್ರಕೃತಿಯ ನೋಟ ಸಿಗತ್ತೆ. ಇದಾದ ಮೇಲೆ ಇಲ್ಲಿಂದ ಒನಕೆ ಫಾಲ್ಸ್ಗೆ ಹೋಗಿ. ಕುಂದಾದ್ರಿ ಹಿಲ್ಸ್ ಇಂದ ಒನಕೆ ಫಾಲ್ಸ್ಗೆ 17 ಕಿಲೋಮೀಟರ್ಸ್ ಆಗುತ್ತೆ. ಈ ಜಲಪಾತವನ್ನ ಒನಕೆ ಫಾಲ್ಸ್ ಅಂತ ಯಾಕೆ ಕರೀತಾರೆ ಅಂದ್ರೆ ಇದಂತೂ ನೋಡ್ಲಿಕ್ಕೆ ನಾವು ಏನನ್ನಾದರೂ ಕುಟ್ಲಿಕ್ಕೆ ಉಪಯೋಗಿಸುವಂತಹ ಒನಕೆಯ ಆಕಾರದಲ್ಲೇ ಇರೋದ್ರಿಂದ. ಹಾಗೆ ಈ ವಾಟರ್ ಫಾಲ್ಸ್ ಅನ್ನ ನೀವು ನೋಡ್ಬೇಕು ಅಂದ್ರೆ 6 ಕಿಲೋಮೀಟರ್ಗಳಷ್ಟು ನಡಿಬೇಕಾಗುತ್ತೆ. ಹಾಗೆ ವಾಪಸ್ ಬರ್ತಾ ಕೂಡ 6 ಕಿಲೋಮೀಟರ್ ಇರುತ್ತೆ. ಟೋಟಲ್ 12 ಕಿಲೋಮೀಟರ್ಗಳಷ್ಟು ಟ್ರೆಕ್ಕಿಂಗ್ ಮಾಡ್ಬೇಕಾಗುತ್ತೆ ನೀವು. ಹಾಗೆ ಇಲ್ಲಿಗೆ ನೀವು ಗ್ರಿಪ್ ಆಗಿರುವಂತಹ ಟ್ರೆಕ್ಕಿಂಗ್ ಶೂಸ್ ಅನ್ನ ಧರಿಸೋದು ಬಹಳ ಮುಖ್ಯವಾಗುತ್ತೆ. ಇದು ದಟ್ಟವಾದ ಕಾಡಾಗಿರೋದ್ರಿಂದ ಇಲ್ಲಿ ಕ್ರಿಮಿಕೀಟಗಳು ಸಾಮಾನ್ಯ. ಹಾಗೆ ಇಲ್ಲಿಗೆ ಹೋದಾಗ ನೀವು ದಾರಿ ತಪ್ಪೋ ಚಾನ್ಸಸ್ ತುಂಬಾನೇ ಇರುತ್ತೆ. ಆದ್ದರಿಂದ ಇಲ್ಲಿನ ಸ್ಥಳೀಯರೊಂದಿಗೆ ನೀವು ಮಾರ್ಗದರ್ಶನವನ್ನ ಪಡ್ಕೊಳ್ಬಹುದು. ಹಾಗೆ ಇಲ್ಲಿಗೆ ಆದಷ್ಟು ಗ್ರೂಪ್ಗಳಲ್ಲೇ ಹೋಗೋದು ತುಂಬಾನೇ ಉತ್ತಮವಾಗುತ್ತೆ. ಹಾಗೆ ಈ ಫಾಲ್ಸಿನ ವ್ಯೂ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಹೋಗ್ಬೇಕು. ಅಂದ್ರೆ ಮಳೆ ನಿಂತ ನೆಕ್ಸ್ಟ್ ಮಂತೇ ನೀವು ವಿಸಿಟ್ ಮಾಡಬಹುದು. ಮಳೆಗಾಲದಲ್ಲಿ ಹೋದಾಗ ನಮ್ಗೆ ತುಂಬಾನೇ ಜಾರತ್ತೆ ಅಲ್ಲಿ. ಸೊ ನೀವು ಪೋಸ್ಟ್ ಮಾನ್ಸೂನ್ ಹೋಗೋದು ತುಂಬಾನೇ ಉತ್ತಮ ಅಂತ ಹೇಳಲಾಗತ್ತೆ. ಬರ್ಕಾನಾ ಫಾಲ್ಸ್. ಒನಕೆ ಫಾಲ್ಸ್ ನೋಡಾದ್ಮೇಲೆ ಇಲ್ಲಿಂದ ಕೇವಲ 3 ಕಿಲೋಮೀಟರ್ಗಳಷ್ಟು ದೂರ ಇರುವ ಬರ್ಕಾನಾ ಫಾಲ್ಸ್ಗೆ ನೀವು ವಿಸಿಟ್ ಮಾಡಬಹುದು. ಈ ಬರ್ಕಾನಾ ಫಾಲ್ಸ್ ಅಂತೂ ನೈಸರ್ಗಿಕ ಅದ್ಭುತಗಳ ಅತ್ಯಂತ ಆಕರ್ಷಕ ದೃಶ್ಯಗಳಲ್ಲಿ ಒಂದಾಗಿದೆ. ಹಾಗೆ ನಾವು ಬರ್ಕಾನಾ ಫಾಲ್ಸ್ ಹೋಗೋ ದಾರಿಲೇನೆ ಬರ್ಕಾನಾ ವ್ಯೂ ಪಾಯಿಂಟ್ ಅಂತ ಇದೆ. ಇಲ್ಲಿಂದ ನಾವು ಫಾಲ್ಸ್ ಅನ್ನ ದೂರದಿಂದ ನೋಡಬಹುದು. ಇದನ್ನ ನೋಡ್ಲಿಕ್ಕೆ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಹಾಗೆ ಇದಂತೂ ಮಳೆಗಾಲದಲ್ಲಿ ಇನ್ನಷ್ಟು ಅದ್ಭುತವಾಗಿ ಕಂಡು ಬರುತ್ತೆ. ಹಾಗೆ ಇಲ್ಲಿಗೆ ನೀವು ನಾನು ಮುಂಚೆ ಹೇಳಿದ ಹಾಗೆ ಮಳೆಗಾಲದಲ್ಲಂತೂ ಭೇಟಿ ನೀಡಬೇಡಿ. ಯಾಕಂದ್ರೆ ತುಂಬಾನೇ ಜಾರತ್ತೆ. ಫಾಲ್ಸ್ಗೆ ನೀವು ವಿಸಿಟ್ ಮಾಡಬೇಕು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನೀವು ಪರ್ಮಿಷನ್ ಅನ್ನ ತಗೊಂಡಿರ್ಬೇಕು. ಆ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದರ ಮೂಲಕ ನೀವು ಬುಕಿಂಗ್ಸ್ ಅನ್ನ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ಪರ್ ಪರ್ಸನ್ 200 ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ. ಇಲ್ಲಂತೂ ದಟ್ಟವಾದ ಕಾಡಿರುತ್ತೆ. ಹಾಗೆ ಇಲ್ಲಿ ಟ್ರೆಕ್ಕಿಂಗ್ ಮಾಡೋದು ತುಂಬಾನೇ ಸೊಗಸು. ಆಗುಂಬೆ ಸನ್ಸೆಟ್ ಪಾಯಿಂಟ್. ಬರ್ಕಾನಾ ಫಾಲ್ಸ್ ಆದ್ಮೇಲೆ ನೀವು ಆಗುಂಬೆ ಸನ್ಸೆಟ್ ಪಾಯಿಂಟ್ಗೆ ರೀಚ್ ಆಗಬಹುದು. ಬರ್ಕಾನಾ ಫಾಲ್ಸ್ ಇಂದ ಜಸ್ಟ್ 900 ಮೀಟರ್ಸ್ ಅಲ್ಲಿ ನಿಮ್ಗೆ ಆಗುಂಬೆ ಸನ್ಸೆಟ್ ಪಾಯಿಂಟ್ ಸಿಕ್ಬಿಡತ್ತೆ. ಆಗುಂಬೆಗೆ ಬಂದಾಗ ಸನ್ಸೆಟ್ ಅನ್ನ ನೋಡದೆ ನೀವು ಹಿಂದಿರುಗಲೇಬಾರದು. ಯಾಕಂದ್ರೆ ಸನ್ಸೆಟ್ ಆಗುಂಬೆಯಲ್ಲಿ ತುಂಬಾನೇ ಸೊಗಸಾಗಿ ಕಾಣುತ್ತೆ. ಹಾಗೆ ಸನ್ಸೆಟ್ಗಾಗಿನೇ ಫೇಮಸ್ ಅಂತಾನೆ ಹೇಳ್ಬಹುದು ಆಗುಂಬೆ.
ಇದಾದ್ಮೇಲೆ ನೀವು ನಿಮ್ಮ ಮೊದಲನೇ ದಿನದ ಟ್ರಿಪ್ ಅನ್ನ ಎಂಡ್ ಮಾಡಬಹುದು. ಎರಡನೇ ದಿನ ಬೆಳಗ್ಗೆ ನೀವು ಜೋಗಿಗುಂಡಿ ಫಾಲ್ಸ್ಗೆ ರೀಚ್ ಆಗಬೇಕಾಗತ್ತೆ. ಆಗುಂಬೆಯಿಂದ ಜೋಗಿಗುಂಡಿ ಫಾಲ್ಸ್ಗೆ 4.6 ಕಿಲೋಮೀಟರ್ಸ್ ಆಗುತ್ತೆ. ಈ ಫಾಲ್ಸ್ಗೆ ಜೋಗಿಗುಂಡಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಈ ಸ್ಥಳದಲ್ಲಿ ಧ್ಯಾನ ಮಾಡ್ತಿದ್ದಂತಹ ಸಂತ ಜೋಗಿಯಿಂದ ಈ ಜಲಪಾತಕ್ಕೆ ಜೋಗಿಗುಂಡಿ ಅಂತ ಕರೆಯಲಾಗುತ್ತೆ. ಹಾಗೆ ಈ ಜಲಪಾತ ಒಂದು ವಿಶಿಷ್ಟವಾದ ಲಕ್ಷಣವನ್ನ ಹೊಂದಿದೆ. ಅದೇನು ಅಂದ್ರೆ, ಈ ಜಲಪಾತ ಒಂದು ಗುಹೆಯಿಂದ ಹುಟ್ಟಿಕೊಂಡಿದೆ ಮತ್ತು ಬೆಟ್ಟದ ಮೂಲಕ ಹರಿಯುತ್ತೆ. ಶೃಂಗೇರಿ ಶಾರದಾಂಬಾ ದೇವಾಲಯ. ಜೋಗಿಗುಂಡಿ ಫಾಲ್ಸ್ ನೋಡ್ಕೊಂಡಾದ್ಮೇಲೆ ನೀವು ಶೃಂಗೇರಿ ಶಾರದಾಂಬಾ ದೇವಾಲಯಕ್ಕೆ ಭೇಟಿ ನೀಡಬಹುದು. ಕೇವಲ 29 ಕಿಲೋಮೀಟರ್ಗಳಲ್ಲಿ ನಿಮಗೆ ಶೃಂಗೇರಿ ಸಿಕ್ಬಿಡತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆದಿಶಂಕರಾಚಾರ್ಯರು ದೇಶದ ಎಲ್ಲೆಡೆ ಸಂಚಾರ ಮಾಡಿ ಅದ್ವೈತ ಸಿದ್ಧಾಂತವನ್ನ ಪ್ರಚಾರ ಮಾಡಿದ್ರು. ನಿರಂತರವಾದ ಪ್ರಚಾರಕ್ಕಾಗಿ ಭಾರತದಲ್ಲಿ 4 ದಿಕ್ಕುಗಳಲ್ಲಿ ಪೀಠಗಳನ್ನ ಸ್ಥಾಪಿಸಿದ್ರು. ಈ 4 ಪೀಠಗಳಲ್ಲಿ ಪ್ರಮುಖವಾದ ಪೀಠ ಅಂದ್ರೆ ಅದೇ ಶ್ರೀ ಶಾರದಾ ಪೀಠ. ಇದು ತುಂಗಭದ್ರಾ ತೀರದಲ್ಲಿದೆ. ಶ್ರೀ ಶಂಕರಾಚಾರ್ಯರ ಪ್ರಧಾನ ಶಿಷ್ಯರಾದ ಶ್ರೀ ಸುರೇಶ್ವರಾಚಾರ್ಯರಿಂದ ಆರಂಭಿಸಿ ಇಂದಿಗೂ ಕೂಡ ಈ ಪೀಠ ಗುರು ಪರಂಪರೆಯಿಂದ ಕಂಗೊಳಿಸ್ತಾ ಇದೆ. ಸಕಲ ವಿದ್ಯಾದಿ ದೇವತೆಯಾದ ಶ್ರೀ ಶಾರದಾ ಪರಮೇಶ್ವರಿಯು ಈ ಪೀಠದ ಆರಾಧ್ಯ ದೇವತೆಯಾಗಿ ಭಕ್ತರಿಗೆ ಆಶೀರ್ವದಿಸ್ತಾ ಇದ್ದಾಳೆ. ಇಲ್ಲಂತೂ ಶರನ್ನವರಾತ್ರಿಯ ಮಹೋತ್ಸವವು ಅತ್ಯಂತ ವೈಭವದಿಂದ ನಡೆಯುತ್ತೆ. ಹಾಗೆ ನವರಾತ್ರಿಯ ಪ್ರಯುಕ್ತ ಪ್ರತಿ ದಿನವೂ ವಿಶೇಷ ಪೂಜೆಗಳು ನಡೆಯುತ್ತೆ. ನರಸಿಂಹ ಪರ್ವತ. ಶೃಂಗೇರಿ ಶಾರದಾ ಪೀಠ ನೋಡಿದಾದ್ಮೇಲೆ ನೀವು 9.8 ಕಿಲೋಮೀಟರ್ಸ್ ದೂರ ಹೋದ್ರೆ ನರಸಿಂಹ ಪರ್ವತ ಸಿಗುತ್ತೆ. ಇಲ್ಲಿ ನೀವು ಟ್ರೆಕ್ಕಿಂಗ್ ಮಾಡಿ ತುಂಬಾ ಅದ್ಭುತವಾದ ವ್ಯೂ ಪಾಯಿಂಟ್ ಗಳಿಗೆ ತಲುಪಬಹುದು. ಹಾಗೆ ಇಲ್ಲಿ ಕಂಪ್ಲೀಟ್ ಟ್ರೆಕ್ಕಿಂಗ್ ನ ನೀವು ಮುಗಿಸ್ಬೇಕು ಅಂದ್ರೆ ಇಲ್ಲಿಗೆ ನೀವು ಸಪರೇಟ್ ಆಗಿ ಟೈಮ್ ಅನ್ನ ಮೀಸಲಿಡಬೇಕಾಗತ್ತೆ. ಶೃಂಗೇರಿ ಶಾರದಾ ದೇವಸ್ಥಾನದಿಂದ ಕೇವಲ 9.8 ಕಿಲೋಮೀಟರ್ ದೂರ ಇರೋದ್ರಿಂದ ನರಸಿಂಹ ಪರ್ವತಕ್ಕೆ ನೀವು ರೀಚ್ ಆಗಿ ಜಸ್ಟ್ ದೂರದಿಂದಾನೇ ಒಂದು ಗ್ಲಿಮ್ಸ್ ರೀತಿ ನೀವು ನೋಡ್ಕೊಳ್ಬಹುದು. ಆದ್ರೆ ನೀವು ಇಲ್ಲಿ ಕಂಪ್ಲೀಟ್ ಟ್ರೆಕ್ಕಿಂಗ್ ಅನ್ನ ಒಂದೇ ದಿವಸದಲ್ಲಿ ಮುಗಿಸಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಟ್ರೆಕ್ಕಿಂಗ್ ಆದ್ಮೇಲೆ ನೀವು ವಾಪಸ್ ಆಗುಂಬೆಗೆ ರೀಚ್ ಆಗ್ಬೇಕಾಗತ್ತೆ. ಆದ್ರಿಂದ ನೀವು ದೂರದಿಂದಾನೇ ನರಸಿಂಹ ಪರ್ವತವನ್ನ ನೋಡಬಹುದು. ಅಕಸ್ಮಾತ್ ನೀವು ಇಲ್ಲಿ ಟ್ರೆಕ್ಕಿಂಗ್ ಮಾಡಲೇಬೇಕು ಅಂತ ಇದ್ರೆ ಇಲ್ಲೇ ಹತ್ತಿರದಲ್ಲಿ ಹೋಮ್ ಸ್ಟೇಗಳಿರುತ್ತೆ, ಅಲ್ಲಿ ನೀವು ಸ್ಟೇ ಆಗಬಹುದು. ಹಾಗೆ ಈ ಪೀಕ್ ಅನ್ನ ಆಗುಂಬೆ ಘಾಟಿನ ಟಾಲೆಸ್ಟ್ ಪೀಕ್ ಅಂತಾನೆ ಕರೆಯಲಾಗುತ್ತೆ. ಇದನ್ನ ನರಸಿಂಹ ಪರ್ವತ ಅಂತಾನೆ ಯಾಕೆ ಕರೀತಾರೆ ಅಂದ್ರೆ, ಈ ಪರ್ವತದ ಮೇಲೆ ನರಸಿಂಹನ ಒಂದು ವಿಗ್ರಹ ಸಿಕ್ಕಿತಂತೆ. ಆದ ಕಾರಣ ಇದನ್ನ ನರಸಿಂಹ ಪರ್ವತ ಅಂತಾನೆ ಕರೆಯಲಾಗುತ್ತೆ. ಸಿರಿಮನೆ ಫಾಲ್ಸ್. ನರಸಿಂಹ ಪರ್ವತದಿಂದ ಸಿರಿಮನೆ ಫಾಲ್ಸ್ಗೆ 4.9 ಕಿಲೋಮೀಟರ್ಸ್ ಆಗುತ್ತೆ. ಈ ಸಿರಿಮನೆ ಫಾಲ್ಸ್ ಅಲ್ಲಂತೂ ನೀರಲ್ಲಿ ನಾವು ಇಳಿದು ಆಟ ಆಡಬಹುದು, ಸ್ವಲ್ಪ ಸೇಫ್ ಇರುತ್ತೆ. ಹಾಗೆ ಇಲ್ಲಿ ಹರಿತಾ ಇರುವಂತಹ ನೀರು ತುಂಗಾ ನದಿಯ ನೀರು. ಹಾಗೆ ಇಲ್ಲಿಗೆ ಬಂದಾಗ ನೀವು ಅಮೇಜಿಂಗ್ ಫೋಟೋಗ್ರಾಫ್ಸ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಬಹುದು. ಶ್ರೀ ವೇಣುಗೋಪಾಲ ಕೃಷ್ಣ ದೇವಸ್ಥಾನ. ಸಿರಿಮನೆ ಫಾಲ್ಸ್ ಆದ್ಮೇಲೆ ನೀವು ಕೊನೆಯದಾಗಿ 2ನೇ ದಿನ ಎಂಡ್ ಮಾಡೋದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ. ಸಿರಿಮನೆ ಫಾಲ್ಸ್ ಇಂದ ಈ ದೇವಸ್ಥಾನಕ್ಕೆ 31 ಕಿಲೋಮೀಟರ್ಸ್ ಆಗುತ್ತೆ. ಈ ದೇವಾಲಯ ಅಂತೂ 14th ಸೆಂಚುರಿದು. ಇದನ್ನ ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಲಾಯಿತು. ಆಗುಂಬೆಗೆ ಹೋದಾಗ ಈ ದೇವಾಲಯಕ್ಕೆ ನೀವು ವಿಸಿಟ್ ಮಾಡಲೇಬೇಕು. 3ನೇ ದಿವಸ ಬೆಳಗ್ಗೆ ಬೇಗನೆ ನೀವು ಕವಲೇದುರ್ಗ ಟ್ರೆಕ್ಕಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬಿಡ್ಬೇಕು. ಇದು ಒಂದು ಶಾರ್ಟ್ ಟ್ರೆಕ್ ಆಗಿರುತ್ತೆ. ಸುಮಾರು 3 ಕಿಲೋಮೀಟರ್ಸ್ ವರೆಗೂ ನೀವು ನಡಿಬೇಕಾಗತ್ತೆ. ಇದು ನಿಮಗೆ 2 to 3 ಅವರ್ಸ್ ತಗೊಳುತ್ತೆ. ಹಾಗೆ ಇಲ್ಲಿ ಹೋಗ್ತಾ ಹೋಗ್ತಾ ಸುತ್ತಮುತ್ತಲು ಹಚ್ಚ ಹಸಿರು ವ್ಯೂ ನಿಮ್ಗೆ ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಈ ಕವಲೇದುರ್ಗ ಅಂತೂ ಕೆಳದಿ ಡೈನಾಸ್ಟಿ ಅವರ ಲಾಸ್ಟ್ ಕ್ಯಾಪಿಟಲ್ ಆಗಿತ್ತು. ಈ ಕವಲೇದುರ್ಗನ 9th ಸೆಂಚುರಿಲಿ ಕಟ್ಟಲಾಯಿತು. ಹಾಗೆ ನಂತರ 14th ಸೆಂಚುರಿಲಿ ಚಲುವರಂಗಪ್ಪ ಅನ್ನೋರು ಇದನ್ನ ರೆನೋವೇಟ್ ಮಾಡಿಸಿದ್ರು. ಹಾಗೆ ಇಲ್ಲಿ ಸಣ್ಣ ಕೊಳ ಒಂದಿದೆ, ಅದರಲ್ಲಿ ನೀರು ಇವಾಗ್ಲೂ ಕೂಡ ಫ್ರೆಶ್ ಆಗಿದೆ. ಇದನ್ನ ಪಾಂಡವರು ತಮ್ಮ ವನವಾಸದಲ್ಲಿದ್ದಾಗ ಇಲ್ಲೇನೆ ಸ್ಟೇ ಮಾಡ್ತಾ ಇದ್ರು. ಭೀಮಾತನ ಗದೆಯಿಂದ ಇಲ್ಲಿ ನೀರನ್ನ ತರಿಸಿದ್ದ ಅಂತ ಹೇಳಲಾಗುತ್ತೆ. ಅದೇ ಕಾರಣಕ್ಕಾಗಿ ಇದನ್ನ ಗದಾ ತೀರ್ಥ ಅಂತ ಸಹ ಕರೆಯಲಾಗುತ್ತೆ. ತಲಸಿ ಫಾಲ್ಸ್. ಕವಲೇದುರ್ಗ ಫೋರ್ಟ್ ನೋಡ್ಕೊಂಡಾದ್ಮೇಲೆ ನೀವು 13 ಕಿಲೋಮೀಟರ್ಸ್ ದೂರ ಹೋದ್ರೆ ತಲಸಿ ಫಾಲ್ಸ್ ಸಿಗತ್ತೆ. ಆಗುಂಬೆ ಟ್ರಿಪ್ಗೆ ಬಂದಾಗಂತೂ ಇಲ್ಲಿಗೆ ಭೇಟಿ ನೀಡಲಿಕ್ಕೆ ಸ್ವಲ್ಪ ಜನರಿಗೆ ಗೊತ್ತಾಗೋದಿಲ್ಲ. ಇದು ಅಷ್ಟೊಂದು ಎಕ್ಸ್ಪ್ಲೋರ್ ಆಗಿಲ್ಲದೆ ಇರೋದ್ರಿಂದ ಈ ಫಾಲ್ಸ್ ಅನ್ನಂತೂ ಪಶ್ಚಿಮ ಘಟ್ಟಗಳ ಗುಪ್ತ ರತ್ನ ಅಂತಾನೆ ಕರೆಯಲಾಗುತ್ತೆ. ಯಾಕಂದ್ರೆ ಈ ಫಾಲ್ಸ್ ನೋಡ್ಲಿಕ್ಕೆ ಅಷ್ಟು ಸೊಗಸಾಗಿರುತ್ತೆ. ಈ ಫಾಲ್ಸ್ ರೂಪುಗೊಂಡಿರೋದು ಚಲವರ ನದಿಯಿಂದ. ಇಲ್ಲಿಗೆ ತಲುಪಬೇಕಾದ್ರೆ ನೀವು ಡೆನ್ಸ್ ಫಾರೆಸ್ಟ್ ಒಳಗಡೆ ನಡ್ಕೊಂಡು ಹೋಗ್ಬೇಕಾಗತ್ತೆ, ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಮಧ್ಯ ಹೋಗ್ತಾ ಹೋಗ್ತಾ ಸುತ್ತಲೂ ಹಚ್ಚ ಹಸಿರು, ಹಾಗೆ ಪಕ್ಷಿಗಳು
ಇಂಪಾದ ಗಾಯನವನ್ನ ಮಾಡ್ತಾ ಇರ್ತವೆ. ನಾವು ಅದನ್ನ ಕೇಳಿಸ್ಕೊಳ್ತಾ ಆನಂದಿಸಬಹುದು. ಹಾಗೆ ಇಲ್ಲಿ ನಾವು ತರತರವಾದ ಪಕ್ಷಿಗಳನ್ನು ಕೂಡ ನೋಡಬಹುದು. ತಲಾಸಿ ಫಾಲ್ಸ್ ನೋಡಾದ್ಮೇಲೆ ನೀವು ಕುಂಚಿಕಲ್ ಫಾಲ್ಸ್ಗೆ ಹೋಗಬಹುದು. ಇಲ್ಲಿಗೆ ಕೇವಲ 11 ಕಿಲೋಮೀಟರ್ಸ್ ಆಗುತ್ತೆ. ಈ ಫಾಲ್ಸ್ ಅಂತೂ ವಾರಾಹಿ ನದಿಯಿಂದ ರೂಪುಗೊಂಡಿರೋದು. ಹಾಗೆ ಕುಂಚಿಕಲ್ ಫಾಲ್ಸ್ ಅನ್ನ ಕರ್ನಾಟಕದಲ್ಲಿರುವಂತಹ ಟಾಲೆಸ್ಟ್ ಫಾಲ್ಸ್ ಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಯಾಕಂದ್ರೆ ಇದರ ಹೈಟ್ 455 ಮೀಟರ್. ಕುಂಚಿಕಲ್ ಫಾಲ್ಸ್ ಅಂತೂ ಮಾನ್ಸೂನ್ ಸೀಸನ್ ಅಲ್ಲಿ ತುಂಬಾ ಅದ್ಭುತವಾಗಿ ಧರೆಗಿಳಿಯುತ್ತೆ. ಹಾಗೆ ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಕೂಡ ಇಲ್ಲಿಗೆ ಭೇಟಿ ನೀಡಬಹುದು. ಆಗ್ಲೂ ಕೂಡ ಫಾಲ್ಸ್ ತುಂಬಾ ಚೆನ್ನಾಗಿ ನಿಮಗೆ ಕಾಣಿಸುತ್ತೆ. ಹಾಗೆ ಕುಂಚಿಕಲ್ ಜಲಪಾತವು ಕರ್ನಾಟಕದ ಜಲವಿದ್ಯುತ್ ಯೋಜನೆಗಳ ಪ್ರಾಥಮಿಕ ಮೂಲಗಳಲ್ಲಿ ಒಂದಾಗಿದೆ. ಆಗುಂಬೆಗೆ ನೀವು ಭೇಟಿ ನೀಡಿದಾಗ ಕುಂಚಿಕಲ್ ಫಾಲ್ಸ್ಗೂ ಕೂಡ ಭೇಟಿ ನೀಡಲಿಕ್ಕೆ ಮಿಸ್ ಮಾಡಲೇಬೇಡಿ. ಶ್ರೀ ದೇವಗಂಗೆ ದೇವಸ್ಥಾನ. ಕುಂಚಿಕಲ್ ಫಾಲ್ಸ್ ನ ನೋಡಾದ್ಮೇಲೆ ನೀವು 25 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ದೇವಗಂಗೆ ದೇವಸ್ಥಾನ ನಿಮಗೆ ಸಿಗತ್ತೆ. ಈ ದೇವಸ್ಥಾನ ಅಂತೂ ತುಂಬಾ ಸುಂದರವಾದ ದೇವಸ್ಥಾನ ಅಂತಾನೆ ಕರೆಯಲ್ಪಡುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿರುವಂತಹ ಕೊಳದಲ್ಲಿರುವ ನೀರು ತುಂಬಾನೇ ಸುಂದರವಾಗಿ ಕಾಣುತ್ತೆ. ಅದಷ್ಟೇ ಅಲ್ಲದೆ ಈ ಕೊಳದಲ್ಲಿರುವ ನೀರು ಯಾವತ್ತಿಗೂ ಕೂಡ ಬತ್ತು ಹೋಗಿಲ್ಲ. ಈ ದೇವಾಲಯವನ್ನ ಕೆಳದಿ ಅರಸರ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು. ಹಾಗೆ ಈ ದೇವಾಲಯದಲ್ಲಿ ದೊಡ್ಡ ಕೊಳದಿಂದ ನೀರು ಹರಿಯುವ ದಿಕ್ಕಿನಲ್ಲಿ ಸುಮಾರು 7 ಸಣ್ಣ ಕೊಳಗಳು ಇವೆ. ಹಾಗೆ ಇವುಗಳಿಗೆ ಬಗೆ ಬಗೆಯ ಆಕಾರಗಳು ಕೂಡ ಇವೆ. ಒಟ್ಟಾರೆ ಈ ದೇವಾಲಯ ತುಂಬಾನೇ ಸುಂದರವಾದ ದೇವಸ್ಥಾನ ಅಂತಾನೆ ಕರೀಲಾಗುತ್ತೆ. ಇಲ್ಲಂತೂ ಫೋಟೋಗ್ರಾಫ್ಸ್ ನೀವು ತಗೊಳ್ತೀರಾ ಅಂದ್ರೆ ತುಂಬಾ ಚೆನ್ನಾಗಿ ನಿಮಗೆ ಸಿಗತ್ತೆ. ನಾಗರ ಫೋರ್ಟ್. ಈ ದೇವಗಂಗೆ ದೇವಸ್ಥಾನದಿಂದ ಕೇವಲ 3.6 ಕಿಲೋಮೀಟರ್ಸ್ ದೂರ ಹೋದ್ರೆ ನಿಮ್ಗೆ ನಾಗರ ಫೋರ್ಟ್ ಸಿಗತ್ತೆ. ಕೆಳದಿ ರಾಜವಂಶದ ವೀರಭದ್ರ ನಾಯಕ ಕೆಳದಿಯ ಮೂಲ ರಾಜಧಾನಿಯಾಗಿದ್ದ ಇಕ್ಕೇರಿಯನ್ನ ಬಿಜಾಪುರದ ಸುಲ್ತಾನರಿಗೆ ಯುದ್ಧದಲ್ಲಿ ಕಳೆದುಕೊಂಡಾಗ 1640ರಲ್ಲಿ ಈ ನಗರ ಕೋಟೆಯನ್ನ ನಿರ್ಮಿಸಿದ್ರು. ನಂತರ 1763ರಲ್ಲಿ ಹೈದರ್ ಅಲಿಯ ವಶ ಕೂಡ ಈ ಕೋಟೆ ಆಗಿತ್ತು. ಹಾಗೆ ನೀವು ಈ ನಗರ ಕೋಟೆಗೆ ಬಂದಾಗ ಅರಮನೆಯ ಅವಶೇಷಗಳು ಹಾಗೆ ಕಾವಲು ಕೊಠಡಿಗಳು, ಬಾವಿಗಳು ಮತ್ತು ಗೋಪುರಗಳನ್ನ ನೋಡಬಹುದು. ಹಿಡ್ಲುಮನೆ ಜಲಪಾತ. ನಗರ ಫೋರ್ಟ್ ಅನ್ನ ನೀವು ನೋಡಾದ್ಮೇಲೆ ಹಿಡ್ಲುಮನೆ ಜಲಪಾತಕ್ಕೆ ಬರಬಹುದು. ಇಲ್ಲಿಗೆ ಕೇವಲ 28 ಕಿಲೋಮೀಟರ್ಸ್ ಆಗುತ್ತೆ. ಈ ಫಾಲ್ಸ್ ಅಲ್ಲಿ ನೀವು ಇಳಿದು ಎಂಜಾಯ್ ಮಾಡಬಹುದು. ಹಾಗೆ ಮಳೆಗಾಲದಲ್ಲಿ ನೀವು ಖಂಡಿತವಾಗಿ ಭೇಟಿ ನೀಡಬೇಡಿ. ಯಾಕಂದ್ರೆ ಮಳೆಗಾಲದಲ್ಲಿ ಫಾಲ್ಸ್ ಅನ್ನ ವಿಸಿಟ್ ಮಾಡುವುದು ಅಷ್ಟು ಸೂಕ್ತವಲ್ಲ. ಯಾಕಂದ್ರೆ ಆಗ ನೀರು ಕೂಡ ತುಂಬಾನೇ ರಭಸವಾಗಿ ಬೀಳ್ತಾ ಇರುತ್ತೆ ಮತ್ತು ಫಾಲ್ಸ್ ಹತ್ರ ಹೋಗೋ ದಾರಿ ಕೂಡ ತುಂಬಾನೇ ಜಾರತ್ತೆ. ಹಾಗೆ ಈ ಜಲಪಾತವನ್ನ ಮೇಲ್ಭಾಗದಿಂದ ನೋಡುವುದಕ್ಕಂತೂ ತುಂಬಾನೇ ಸೊಗಸಾಗಿರುತ್ತೆ. ಹಾಗೆ ಇಲ್ಲಿಗೆ ಹೋಗೋವಾಗ ನೀವು ಲೈಟ್ ಆಗಿ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಸ್ವಲ್ಪ ಸಾಹಸಕರನೇ ಅಂತ ಅನ್ಬಹುದು. ಯಾಕಂದ್ರೆ ದಟ್ಟವಾದ ಕಾಡಿನ ಮಧ್ಯ ನೀವು ಹೋಗ್ಬೇಕಾಗತ್ತೆ. ಹಾಗೆ ನೀವು ಇಲ್ಲಿಗೆ ಹೋದಾಗ ಲೋಕಲ್ ಗೈಡ್ಸ್ ಅನ್ನ ಬುಕ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಇದು ದಟ್ಟವಾದ ಕಾಡಾಗಿರೋದ್ರಿಂದ ನಾವು ಕಳೆದು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ನಮಗೆ ರೂಟ್ಸ್ ಕೂಡ ಅಷ್ಟು ಗೊತ್ತಿರೋದಿಲ್ಲ. ಇಲ್ಲಿಗೆ ನಿಮ್ಮ 3 ದಿನಗಳ ಪ್ರವಾಸ ಮುಗಿಯುತ್ತೆ. ಇಲ್ಲಿಂದ ನೀವು ವಾಪಸ್ ಆಗುಂಬೆಗೆ ನಿಮ್ಮ ರೂಮ್ಸ್ ಅನ್ನ ರೀಚ್ ಆಗಬಹುದು. ನೋಡಿದ್ರಲ್ಲ, ಆಗುಂಬೆಗೆ ಹೋದಾಗ ನೀವು 15 ಪ್ಲೇಸಸ್ ಅನ್ನ 3 ದಿನಗಳಲ್ಲಿ ಹೇಗೆ ಕವರ್ ಮಾಡಬಹುದು ಅಂತ. ಈ ಮಾಹಿತಿಗಳೆಲ್ಲ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೆ ಒಂದು ಲೈಕ್ ಅನ್ನ ಕೂಡ ಕೊಡಿ. ಹಾಗೆ ನಿಮಗೆ ಈ ಪ್ಲೇಸಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ.